ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಿಲೆಟ್ ಇಂದ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ಬರೋಣ. ಸಾಮಾನ್ಯವಾಗಿ ರೈಸ್ ಇಂದ ನಾವು ಅಂದ್ರೆ ಅಕ್ಕಿಯಿಂದ ನಾವು ಪಲಾವನ್ನ ಮಾಡಿರ್ತೀವಿ. ಆದ್ರೆ ಇವತ್ತು ನಾವು ಡಿಫ್ರೆಂಟ್ ಆಗಿ ಮಿಲೆಟ್ ಇಂದ ನಾವು ಪಲಾವನ್ನ ಮಾಡೋಣ. ಮಿಲೆಟ್ ನಲ್ಲಿ ನವಣೆ ಅಂತೆ, ಸಾಮೆ, ಹರಕ ಇವೆಲ್ಲವೂ ಸಿಗುತ್ತೆ. ಇವತ್ತು ನಾವು ಸಾಮೆಯಿಂದ ಈ ಪಲಾವನ್ನ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲದೆ ಇದು ತುಂಬಾ ರುಚಿಯಾಗಿರುತ್ತೆ. ಅಕ್ಕಿಯಲ್ಲಿ ಸ್ವಲ್ಪ ಸಮಾನವಾದಂತ ಈ ನವಣೆ ಸಾಮೆ ಅನ್ನೋದ್ರಿಂದ ಅಷ್ಟೇ ರುಚಿಯಾಗಿರುತ್ತೆ. ಜೊತೆಗೆ ತುಂಬಾ ಹೆಲ್ದಿ ಮತ್ತು ಹೈ ಪ್ರೋಟೀನ್ ಇರುವಂತಹ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಚಾನೆಲ್ಗೆ ಹೊಸಬ್ರಾಗಿದ್ರೆ ಇದುವರೆಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿದ್ರಿಂದ ನಾವು ಮಾಡೋಂತ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿನ ಮುಂದುವರ್ಸೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ನಾನು ತಗೊಂಡಿರುವಂತ ಇಂಗ್ರೀಡಿಯೆಂಟ್ಸ್. ಇಲ್ಲಿ ತರಕಾರಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲದನ್ನು ತಗೊಂಡಿದ್ದೀನಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಅನ್ನ ಇಟ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ನಾನಿಲ್ಲಿ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. 2 ರಿಂದ 3 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಗೀ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಕಾಣಿಸ್ತಾ ಇದೆಯಲ್ಲ, ನಾನಿಲ್ಲಿ 3 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ರೈಸ್ ಇಂದ ಮಾಡಿರುವಂತ ಪಲಾವ್ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಯಾವುದೇ ವ್ಯತ್ಯಾಸ ಅನ್ನೋದು ಕಾಣಿಸೋದೇ ಇಲ್ಲ. ಎಲ್ಲರಿಗೂ ಸಹ ತುಂಬಾ ಒಳ್ಳೇದು. ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಒಳ್ಳೇದೆ. ಈಗ ಎಣ್ಣೆ ಕಾದಿದೆ. ಈಗ ನಾನೊಂದು 1/2 ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಬೆಳ್ಳುಳ್ಳಿ, ಶುಂಠಿಯನ್ನ ಚಿಚ್ಕೊಂಡು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಪೇಸ್ಟ್ ಇದ್ರೆ ಪೇಸ್ಟ್ ಅನ್ನು ಹಾಕೊಳ್ಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಚೆಚ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗ್ಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಇಲ್ಲೊಂದು ಪಲಾವ್ ಎಲೆಯನ್ನು ಹಾಕೊಳ್ತಾ ಇದ್ದೀನಿ. ನಂತರ ಚಕ್ಕೆ, ಮರಾಠ ಮೊಗ್ಗು ಎಲ್ಲದನ್ನು ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಎಲ್ಲ 1-2 ಕಾಳಷ್ಟು ಹಾಕೊಳ್ಳಿ. ನೀವು ಕ್ವಾಂಟಿಟಿ ಮೇಲೆ ಹಾಕೊಳ್ಬೇಕು. ನಂತರ ಇಲ್ಲಿ ಒಂದು ದಪ್ಪನೆ ಈರುಳ್ಳಿಯನ್ನ ಉದ್ದುದ್ದಕ್ಕೆ ಸ್ಲೈಸಸ್ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಂದ್ರೆ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನಾನು 1 ಎಸಳು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಇದಾದ ನಂತರ ನಾನಲ್ಲಿ 3 ಗ್ರೀನ್ ಚಿಲ್ಲಿಯನ್ನ ಉದ್ದುದ್ದಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಖಾರದ ವಾಸನೆ, ಹಸಿ ವಾಸನೆ ಎಲ್ಲದೂ ಹೋಗ್ಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1-2-3 ನಿಮಿಷಗಳ ಕಾಲ. ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಬ್ರೌನ್ ಏನಾಗದ್ ಬೇಡ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಟೊಮೆಟೊವನ್ನು ಸಣ್ಣಗೆ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಕ್ಯಾರೆಟ್, ಬೀನ್ಸ್ ಅನ್ನ ಇಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತಾ ಇದ್ದೀನಿ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು 1 ಬಟ್ಲಷ್ಟು ಹಸಿ ಬಟಾಣಿಯನ್ನ ತಗೊಂಡಿದ್ದೀನಿ. ಯಾಕೆಂದ್ರೆ ಇವಾಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಧಾರಾಳವಾಗಿ ಸಿಗುತ್ತೆ. ಅದರಿಂದ ನೀವು ಎಷ್ಟು ಬೇಕಷ್ಟು ಬಳಸ್ಕೊಳ್ಬೋದು. ನಾನು ಇಲ್ಲಿ 1 ಬಟ್ಲಷ್ಟು ಹಸಿ ಬಟಾಣಿಯನ್ನ ಬಳಸ್ತಾ ಇದೀನಿ. ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ವಾ, ಸ್ವಲ್ಪ ಮೆತ್ತಗಿದೆ. ಈಗ ನಾನು 1 ಕಪ್ ಅಷ್ಟು ಮಿಲೆಟ್ ಅನ್ನ ತೊಳೆದಿಟ್ಕೊಂಡಿದ್ದೆ, ಅರ್ಧ ಗಂಟೆ ಮುಂಚೆ. ಅದನ್ನ ಈಗ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಿಲೆಟ್ ನಲ್ಲಿ ಇರುವಂತ ಸಾಮೆಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಕ್ಕಿಗೂ
ಈ ಸಾಮೆ ನವಣೆ ಯಾವಕ್ಕೂ ವ್ಯತ್ಯಾಸನೇ ಕಾಣಲ್ಲ, ರೈಸ್ ಹಂಗೆ ಕಾಣಿಸುತ್ತೆ. ಈಗ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವಾ? ನೋಡಿ, ಗೊತ್ತೇ ಆಗೋದಿಲ್ಲ ಎಷ್ಟು ಚೆನ್ನಾಗಿ ತರಕಾರಿ ಜೊತೆಗೆಲ್ಲ ಮಾಡಿಕೊಟ್ಟು ಬಹಳ ಟೇಸ್ಟಿ ಆಗಿರುತ್ತೆ. ಎಲ್ಲರೂ ಸಹ ಇಷ್ಟಪಡ್ತಾರೆ. ಇಲ್ಲಿ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನು ಜೀರಾ ಪೌಡರು, ಅರ್ಧ ಸ್ಪೂನು ಕೊತ್ತಂಬರಿ ಪೌಡರ್ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 1/4 ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಮತ್ತು ಒಂದು 1/4 ಟೀ ಸ್ಪೂನ್ ಅಷ್ಟು ಅಮ್ಚೂರ್ ಪೌಡರ್ ಹಾಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ. ಗ್ರೀನ್ ಚಿಲ್ಲಿ ಹಾಕೊಂಡಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಹಾಕೊಳ್ತಾ ಇದೀನಿ. ನಂತರ ಒಂದ್ ಚಿಟಿಕೆ ಅರಿಶಿನ ಹಾಕೊಳ್ತಾ ಇದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ 1 ಲೋಟ ಅಕ್ಕಿಗೆ, ಅಂದ್ರೆ ನಾವು ಸಾಮೆ ಹಾಕೊಂಡಿದ್ದ ಮಿಲ್ಲೆಟ್ಗೆ 1.5 ಕಪ್ ಅಷ್ಟು ನೀರನ್ನ ಬಳಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈ ಲೋಟಲ್ಲಿ 1.5 ಕಪ್ ಅಷ್ಟು ನಾನು ಬಳಸ್ತಾ, ಯಾಕಂದ್ರೆ ಇದ್ರಲ್ಲಿ 1 ಲೋಟದಲ್ಲಿ ನಾನು ಮಿಲೆಟ್ ಅನ್ನ ಹಾಕೊಂಡಿದ್ದೀನಿ, ಅದರಿಂದ 1.5 ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕು. ನೋಡ್ಬಿಟ್ಟು ಹಾಕೊಳ್ಳಿ. ಇಲ್ಲಿ ನಾನು ಇಬ್ಬರಿಗಾಗಷ್ಟು ಮಾಡ್ತಾ ಇದ್ದೀನಿ. ಅದನ್ನ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ಈಗ ಕೊನೆಯಲ್ಲಿ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡಿ ಅದನ್ನ ಲಿಡ್ ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ ಅನ್ನ ಕೂಗಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವಾ, 2 ವಿಷಲು ಬಂದಾಯ್ತು. ನೋಡಿ ಎಷ್ಟು ಚೆನ್ನಾಗಿ ಪುಲಾವ್ ರೆಡಿ ಆಗಿದೆ ಅಂತ. ವ್ಯತ್ಯಾಸನ ಗೊತ್ತಾಗಲ್ಲ, ಆ ರೀತಿಯಾಗಿ ಆಗಿದೆ ಅಲ್ವಾ. ಇದನ್ನ ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ರಾಯ್ತ ಜೊತೆಗೆ ನಾನು ಈ ಪಲಾವ್ನ ಸರ್ವ್ ಮಾಡ್ತೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರೈಸ್ ಪಲಾವ್ ಮತ್ತು ಈ ಮಿಲೆಟ್ ಪಲಾವ್ಗೆ ವ್ಯತ್ಯಾಸನೇ ಕಾಣಿಸೋದಿಲ್ಲ. ಅಷ್ಟೇ ಅಲ್ಲದೆ ಎಲ್ಲರಿಗೂ ತುಂಬಾ ಆರೋಗ್ಯವಾಗಿರುವಂತದ್ದು, ಹೈ ಪ್ರೋಟೀನ್ ಇರುವಂತದ್ದು. ಅದರಿಂದ ಇದನ್ನ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಒಳ್ಳೆ ಲಂಚ್ ರೆಸಿಪಿ ಅಂತಾನೂ ಸಹ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದು ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ಉಳಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ತಿಳಿಸಬಹುದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆಯನ್ನ ತರಕ್ಕೆ ನಮಗೂ ಸಹ ಹೆಲ್ಪ್ ಆಗುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಚಾನಲ್, ಸೋಷಿಯಲ್ ನೆಟ್ವರ್ಕ್ಗಳಲ್ಲೂ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.